ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಒಂದು ಬೂತಾಯಿ ಸಾರು ಮಾಡು ಅಂತ ಹೇಳಿ ಇದೆ ನೋಡಿ. ಇದು ಬೂತಾಯಿ ಮೀನು ಮಂಗಳೂರು ಕಡೆದು ತುಂಬಾ ಫೇವ್ರೇಟ್ ಮಂಗಳೂರಿನವ್ರಿಗೆ. ಇದಕ್ಕೆಲ್ಲ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳುವ. ಮೊದಲಿಗೆ ಮೆಣಸು, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನಿಮ್ಗೆ ಸಾರು ಮಾಡಬೇಕು ಅಂತಂದರೆ ಇದಕ್ಕೆ ತೆಂಗಿನ ತುರಿ ಹಾಕ್ಕೋಬೇಕು. ತೆಂಗಿನ ತುರಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನಾನೆಲ್ಲ ಸಾಮಗ್ರಿಗಳನ್ನು. ಈಗ ಮೆಣಸು ಚೂರು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮೆಣಸು ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಜೀರಿಗೆ, ಈರುಳ್ಳಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಹುಳಿ ಜಾಸ್ತಿ, ಹಾಗಾಗಿ ಚೂರು ಹುಳಿ ಜಾಸ್ತಿನೇ ಹಾಕ್ಕೋಬೇಕು. ಇದು ಪುಳಿ ಮುಂಚೆ ಅಲ್ಲ, ಸಾರು ಆಯ್ತಾ. ಬೂತಾಯಿ ಮೀನು ಸಾರು ಮಾಡೋದು. ಅದು ಚೆಂದ ಮಾಡಿ ಫ್ರೈ ಮಾಡಿ ಆದ ನಂತರ ಇದನ್ನು ರುಬ್ಕೋಬೇಕು. ಮಂಗಳೂರಿನವರಿಗೆ ಇದು ಈ ಕಡೆ ಎಲ್ಲ ಜಾಸ್ತಿ ಅಲ್ಲ, ಮೀನಿನ ಇದೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ. ಒಣ ಮೀನು ಆಗಿರ್ಬೋದು, ಯಾವುದಾದ್ರೂ ಒಂಚೂರು ಬಾಯಿಗೆ ರುಚಿಯಾಗಿರಬೇಕು ಅಂತ ಅಷ್ಟೇ. ಇಲ್ಲಿ ನಾನು ಕೊಬ್ಬರಿ ತುರಿನ ಚೆಂದ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಚುರುಕು ಅರಿಶಿನ ಕೂಡ ಹಾಕಬೇಕು. ಚೆಂದ ಮಾಡಿ ಫ್ರೈ ಮಾಡಿಕೊಂಡೆ ಆಯಿತು. ಇವಾಗ ಇಷ್ಟೆಲ್ಲ ಸಾಮಗ್ರಿಗಳನ್ನು ಚೆಂದ ಮಾಡಿ ನಾವು ರುಬ್ಬಿಕೊಂಡು ತರುವ. ಇವಾಗ ರುಬ್ಕೊಂಡು ತಂದಾಯಿತು. ಇದಕ್ಕೆ ಕಾಯಿ ಮೆಣಸು, ಶುಂಠಿ, ಈರುಳ್ಳಿ, ಒಂದು ಚಿಕ್ಕ ಟೊಮೆಟೊ ಹಾಕಬೇಕು. ನಂತರ ನಾವು ಮಿಕ್ಸಿನ ತೊಳ್ಕೊಂಡಂತಹ ನೀರಿರ್ತದಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳುವ. ನಿಮಗೆಷ್ಟು ಬೇಕು ಅಷ್ಟು ಅಳತೆಯನ್ನು ತಗೊಳ್ಳಿ ನೀವು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೋಬೇಕು. ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಿ. ಇವಾಗ ಇದು ಕುದಿಲಿಕ್ಕೆ ಬಿಡುವ. ಹಾಗೆಯೇ ಚೂರು ಇದಕ್ಕೆ ಅರಿಶಿನ ಹಾಕ್ಕೋಬೇಕು ನಾವು. ಇವಾಗ ಚೆಂದ ಮಾಡಿ ಕುದಿಲಿ ಇದು ನೋಡಿ. ಇವಾಗ ಕುದೀತಾ ಉಂಟು ನೋಡಿ. ಹಾಗೆಯೇ ಕುದೀತಾ ಬಂದಾಗ ಇದಕ್ಕೆ ಮೀನನ್ನು ಹಾಕ್ಕೊಳ್ಳುವ, ಬೂತಾಯಿ ಮೀನನ್ನು ಹಾಕ್ಕೊಳ್ಳುವ. ಹಾಗೆಯೇ ನಮ್ಮ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವಿಡಿಯೋಗೆ ಕಮೆಂಟ್ ಆಗಿ, ಸಬ್ ಆಗಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಒಳ್ಳೊಳ್ಳೆ ವಿಡಿಯೋನ ಹಾಕ್ತಾ ಇರ್ತೇನೆ ನೋಡಿ. ಈಗ ಕುದೀತಾ ಉಂಟು, ಚೆಂದ ಮಾಡಿ ಕುದೀತಾ ಉಂಟು. ಈಗ ಆಫ್ ಮಾಡ್ಕೊಳ್ಳುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.